ಕದ್ದಾಲಿಕೆ ಕೂಗಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿಗಾಗಿ ಕರೆ ಕದ್ದಾಲಿಕೆ ನಡೀತಾ ಇದೆ. ಅಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ಅಥವಾ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ತಂತ್ರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಒಳಗೆ ತಮ್ಮೊಳಗಿನ ವಿರೋಧಿಗಳನ್ನ ಮಣಿಸೋದಕ್ಕೆ ಅವರೇ ಈ ಕದನ ಮಾಡಿಕೊಳ್ತಿದ್ದಾರೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಯೇ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರ್ಯಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲನ್ನ ರಿಸೀವ್ ಮಾಡಕ್ಕೆ ಕದ್ದಾಲಿಕೆ ಕೂಗಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿಗಾಗಿ ಕರೆ ಕದ್ದಾಲಿಕೆ ನಡೀತಾ ಇದೆ. ಅಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ಅಥವಾ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ತಂತ್ರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಒಳಗೆ ತಮ್ಮೊಳಗಿನ ವಿರೋಧಿಗಳನ್ನ ಮಣಿಸೋದಕ್ಕೆ ಅವರೇ ಈ ಕದನ ಮಾಡಿಕೊಳ್ತಿದ್ದಾರೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಯೇ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರ್ಯಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲನ್ನ ರಿಸೀವ್ ಮಾಡಕ್ಕೆ ಕದ್ದಾಲಿಕೆ ಕೂಗಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿಗಾಗಿ ಕರೆ ಕದ್ದಾಲಿಕೆ ನಡೀತಾ ಇದೆ. ಅಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ಅಥವಾ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ತಂತ್ರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಒಳಗೆ ತಮ್ಮೊಳಗಿನ ವಿರೋಧಿಗಳನ್ನ ಮಣಿಸೋದಕ್ಕೆ ಅವರೇ ಈ ಕದನ ಮಾಡಿಕೊಳ್ತಿದ್ದಾರೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಯೇ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ,
ಈ ರೀತಿಯಲ್ಲಿ ಯಾರು ಹನಿ ಟ್ರಾಪಿಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲನ್ನ ರಿಸೀವ್ ಮಾಡಕ್ಕೆ ಕದ್ದಾಲಿಕೆ ಕೂಗಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿಗಾಗಿ ಕರೆ ಕದ್ದಾಲಿಕೆ ನಡೀತಾ ಇದೆ. ಅಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ಅಥವಾ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ತಂತ್ರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಒಳಗೆ ತಮ್ಮೊಳಗಿನ ವಿರೋಧಿಗಳನ್ನ ಮಣಿಸೋದಕ್ಕೆ ಅವರೇ ಈ ಕದನ ಮಾಡಿಕೊಳ್ತಿದ್ದಾರೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರಾಪ್ ಒಳಗಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರಾಪಿಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲನ್ನ ರಿಸೀವ್ ಮಾಡಕ್ಕೆ ಕದ್ದಾಲಿಕೆ ಕೂಗಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿಗಾಗಿ ಕರೆ ಕದ್ದಾಲಿಕೆ ನಡೀತಾ ಇದೆ. ಅಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ಅಥವಾ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ತಂತ್ರಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಒಳಗೆ ತಮ್ಮೊಳಗಿನ ವಿರೋಧಿಗಳನ್ನ ಮಣಿಸೋದಕ್ಕೆ ಅವರೇ ಈ ಕದನ ಮಾಡಿಕೊಳ್ತಿದ್ದಾರೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರಾಪ್ ಒಳಗಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ.ಬಿ. ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರಾಪಿಗೆ ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗ್ಲೇ ಏನು ವಾಟ್ಸ್ಆಪ್ ಕಾಲನ್ನ